ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಾಗೆ ರ್ಯಾಂಡಮ್ ಆಗಿ ಒಂದು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ, ಅದರಲ್ಲೂ 2ನೇ ಶುಕ್ರವಾರ. ನಾನು ಬನಶಂಕರಿ ತಾಯಿ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀನಿ. ತುಂಬ ದಿನದಿಂದ ಅನ್ಕೋತಿದ್ದೆ ಅರ್ಲಿ ಮಾರ್ನಿಂಗ್ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಟೈಮ್ ಕೂಡಿ ಬಂದಿರಲಿಲ್ವೋ ಅಥವಾ ನಾನೇ ಹೋಗ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅಂತೂ ಇಂತೂ ಇವತ್ತು ಡಿಸೈಡ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದೀನಿ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ದೇವಸ್ಥಾನ ಫುಲ್ಲು ರಶ್ ಆಗಿತ್ತು. ಅದು ರಶ್ ಆಗುತ್ತೆ ಅಂದ್ಕೊಂಡೆ, ಬೇಗ ಹೋಗೋಣ ಅಂದ್ಕೊಂಡೆ. ಬಟ್ ಆದರೂ ಕೂಡ ರಶ್ ಆಗಿತ್ತು. ಪರವಾಗಿಲ್ಲ ಅಂತ ಅಂದ್ಕೊಂಡು ದೀಪ ಕೂಡ ತಗೊಂಡು ನಾನು ಕ್ಯೂ ಅಲ್ಲಿ ನಿಂತ್ಕೊಂಡೆ. ಪ್ರತಿ ಸಾರಿ ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋದಾಗ ದೀಪನ ಮಿಸ್ ಮಾಡದೆ ಹಚ್ತೀನಿ. ಅದು ನನಗೆ ಒಂಥರ ಪಾಸಿಟಿವ್ನೆಸ್, ಹಂಗಾಗಿ ಹಚ್ತೀನಿ. ಇನ್ನು ನೀವು ನಂತರನೇ ಯಾರೆಲ್ಲ ದೀಪನ ಹಚ್ತೀರಾ ಕಮೆಂಟ್ ಮಾಡಿ. ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದ್ದಾರೆ ಅಂತ. ತುಂಬ ರಶ್ ಇದ್ದರು. ಅದರಲ್ಲೂ ಶುಕ್ರವಾರ ಬೇರೆ, ಅದರಲ್ಲೂ ಆಷಾಢ ಮಾಸ ಆಗಿರೋದ್ರಿಂದ ತುಂಬ ರಶ್ ಇರ್ತಾರೆ. ಆಷಾಢ ಮುಗಿಯೋವರೆಗೂ ಕೂಡ ಈ ರಶ್ಶು ಇದ್ದೇ ಇರುತ್ತೆ. ಅರ್ಲಿ ಮಾರ್ನಿಂಗ್ 4 ಗಂಟೆಯಿಂದನೇ ಜನ ಕ್ಯೂ ನಿಲ್ಲೋದಕ್ಕೆ ಶುರು ಮಾಡಿದ್ರಂತೆ. ಹಾಗಾಗಿ ತುಂಬಾ ರಶ್ ಇತ್ತು. ಬಟ್ ಸ್ವಲ್ಪ ಬೇಗನೆ ಮೂವ್ ಆಗ್ತಿದ್ರು. ಸರಿ ಅಂತ ಅಂದ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಅಂತೂ ಇಂತೂ ದೇವಸ್ಥಾನದ ಒಳಗಡೆ ಹೋಗೋ ಸಮೀಪ ಬಂತು. ಹೊರಗಡೆ ಎಷ್ಟು ಜನ ಇದ್ದಾರೆ, ಹಾಗೆ ಒಳಗಡೆನೂ ಕೂಡ ತುಂಬಾ ರಶ್ ಇದ್ದರು. ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ಕೂಡ ದೀಪ ಹಚ್ಚಿ ರೆಡಿ ಮಾಡಿಕೊಂಡು ಆಮೇಲೆ ತಾಯಿ ದರ್ಶನಕ್ಕೆ ಅಂತ ಹೊರಟೆ. ಇನ್ನೂ ಕೂಡ ಮಹಾಮಂಗಳಾರತಿ ಆಗದೆ ಇರೋದ್ರಿಂದ ಭಕ್ತಾದಿಗಳನ್ನೆಲ್ಲರನ್ನು ಕೂಡ ಲಾಕ್ ಮಾಡಿದರು. ಸೊ ಹಂಗಾಗಿ ದರ್ಶನ ಕೂಡ ತುಂಬಾ ಚೆನ್ನಾಯಿತು. ನನಗೊಂಥರ ಖುಷಿ ಅಂತ ಅನಿಸ್ತು. ಇವತ್ತು ಅಮ್ಮಂಗೆ ಬಳೆ ಅಲಂಕಾರ ಮಾಡಿದರು, ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದು ಶಾಕಾಂಬರಿ ಟೆಂಪಲ್ ಹತ್ರ. ಅಲ್ಲೂ ಕೂಡ ತುಂಬ ರಶ್ ಇದ್ದಿದ್ದರಿಂದ ನಾನು ದೀಪನ ಹೊರಗಡೆಯಿಂದನೇ ದೇವರಿಗೆ ಬೆಳಗಿ ಅಲ್ಲೇ ಇಟ್ಟು ಆಮೇಲೆ ನಾನು ಮತ್ತೆ ದೇವ್ರ ದರ್ಶನಕ್ಕೆ ಅಂತ ನಿಂತ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ನಾನು ಹಚ್ಚಿದಂಥ ದೀಪ ಉರಿತಾ ಇದೆ ಇನ್ನು ನೀಟಾಗಿ. ಆಮೇಲೆ ನಾನು ಹೊರಟಿದ್ದು ದೇವ್ರ ದರ್ಶನಕ್ಕೆ ಶಾಕಾಂಬರಿ ಟೆಂಪಲ್ ಹತ್ರ. ಅದನ್ನು ಕೂಡ ತುಂಬಾ ಸಖತ್ತಾಗಿ ಮಾಡಿದರು. ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಹಾಗೆ ಅಲ್ಲೂ ಕೂಡ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಶಾಂತವಾಗಿ ಬೇಡ್ಕೊಂಡು ಆಮೇಲೆ ನಾನು ಹೊರಟಿದ್ದು ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇವಾಗ ಹೊಸದಾಗಿ ಓಪನ್ ಮಾಡಿರೋದು. ಹಳೆ ದೇವಸ್ಥಾನ ಇದ್ದಾಗ ಹೋಗಿದ್ದು. ಅದಾದಮೇಲೆ ನಾನು ಮತ್ತೆ ಹೋಗೇ ಇರಲಿಲ್ಲ, ಯಾಕಂದರೆ ದೇವಸ್ಥಾನನ ಮತ್ತೆ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಬಟ್ ಇವಾಗ ಓಪನ್ ಮಾಡಿದ್ದಾರೆ ಅಲ್ವಾ, ಹಂಗಾಗಿ ನಾನು ಕೂಡ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೆ. ಸೊ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಆಂಜನೇಯ ದೇವಸ್ಥಾನ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಸ್ಪೆಷಲಿ ನನಗೆ ಆಂಜನೇಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಅದನ್ನು ಕೂಡ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಅಲ್ಲಿಂದ ನಾನು ಹೊರಟಿದ್ದು ಪ್ರಸಾದ ತಗೊಳ್ಳೋಕ್ಕೆ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಜಾಸ್ತಿ ಜನ ಬರ್ತಾರೆ ಅಂತ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸರಿ ಅಂತ ಅಂದ್ಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಅಂದ್ಕೊಂಡೆ. ದೇವ್ರ ಪ್ರಸಾದ ಸಿಗೋದೆ ಅಪರೂಪ, ಹಂಗಾಗಿ ನಾನು ಕೂಡ ದೇವ್ರ ಪ್ರಸಾದ ತಗೊಳ್ಳೋಣ ಅಂತ ಅಂದ್ಕೊಂಡು ಪ್ರಸಾದ ಕೂಡ ತಗೊಂಡೆ. ಪ್ರಸಾದಕ್ಕೆ ರೈಸ್ ಬಾತು ಹಾಗೆ ಜಿಲೇಬಿನ ಕೂಡ ಕೊಟ್ಟಿದ್ರು. ಪ್ರಸಾದ ತಗೊಂಡು ತಿನ್ಕೊಂಡು ಆಮೇಲೆ ನಾನು ಹೊರಟಿದ್ದು ಮನೆ ಕಡೆಗೆ. ಸೊ ತುಂಬಾ ಚೆನ್ನಾಗಿತ್ತು. ದರ್ಶನ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಷಾಢ ಮಾಸದಲ್ಲಿ ಮಿಸ್ ಮಾಡದೆ ಹೋಗಿ ಬನಶಂಕರಿ ಅಮ್ಮನ ದರ್ಶನ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಆ ಗುಡ್ ವೈಬ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಬನಶಂಕರಿ ಅಮ್ಮ ದೇವಿ ಟೆಂಪಲು ನನಗೊಂಥರ ಪಾಸಿಟಿವ್ನೆಸ್ಸು, ಹಂಗಾಗಿ ನಾನು ಯಾವಾಗಲೂ ಕೂಡ ಹೋಗ್ತಾ ಇರ್ತೀನಿ. ನಂತರನೇ ಯಾರೆಲ್ಲ ಬನಶಂಕರಿ ತಾಯಿ ದೇವ್ರ ದರ್ಶನಕ್ಕೆ ಹೋಗ್ತಾನೆ ಇರ್ತೀರಾ, ಪ್ರತಿ ವಾರ ಕೂಡ ಅವರು ಕಮೆಂಟ್ ಕೂಡ ಮಾಡಿ. ಹಾಗೆ ಆಷಾಢದಲ್ಲಿ ಮಿಸ್ ಮಾಡದೆ ಕೂಡ ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬನ್ನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಲ್ವಾ? ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಕೂಡ ಕಾಯ್ತಾ ಇರಿ. ಬಾಯ್ ಬಾಯ್.